ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಸೊಕರ್ತಿ ರೆಸಿಪಿ ಚಾನಲಿಗೆ. ಇವತ್ತು ನಿಮ್ಮ ಮುಂದೆ ಕೇವಲ 10 ನಿಮಿಷಗಳಲ್ಲಿ ತಯಾರಾಗುವ ಎಗ್ ಕರಿ ತರುತ್ತಿದ್ದೇವೆ. ಬನ್ನಿ ಶುರು ಮಾಡೋಣ. ಸ್ಟೆಪ್ 1, ಮೊಟ್ಟೆ ಬಾಯ್ಲಿಂಗ್. ನಾರ್ಮಲ್ ಮೊಟ್ಟೆಗಳನ್ನು ತೆಗೆದುಕೊಂಡು 10 ನಿಮಿಷ ಬಾಯ್ಲ್ ಮಾಡಿಕೊಳ್ಳಿ. 10 ನಿಮಿಷ ಆದ ಮೇಲೆ ಸ್ಟವ್ ಆಫ್ ಮಾಡಿ ಮೊಟ್ಟೆಗಳನ್ನು ಸೈಡಿಗೆ ಇಡಿ. ಸ್ಟೆಪ್ 2, ಮಸಾಲಾ ತಯಾರಿ. ಈಗ ಸ್ಟವ್ ಮೇಲೆ ಪ್ಯಾನ್ ಇಡಿ. ಚೂರಾಗಿ ಕತ್ತರಿಸಿದ 2 ಮಧ್ಯಮ ಗಾತ್ರದ ಈರುಳ್ಳಿ, 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ 3 ನಿಮಿಷ ಡ್ರೈ ರೋಸ್ಟ್ ಮಾಡಿ. ಚೂರಾಗಿ ಕತ್ತರಿಸಿದ 3 ಮಧ್ಯಮ ಗಾತ್ರದ ಟೊಮೆಟೊ ಸೇರಿಸಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ 5 ನಿಮಿಷ ಲೈಟ್ ಬ್ರೌನ್ ಆಗುವವರೆಗೂ ಫ್ರೈ ಮಾಡಿ. ಆಮೇಲೆ ಸ್ಟವ್ ಆಫ್ ಮಾಡಿ ಇದನ್ನೆಲ್ಲ ಸೈಡಿಗೆ ಇಡಿ. ಸ್ಟೆಪ್ 3, ಗ್ರೈಂಡರ್ ಮಸಾಲ. ಗ್ರೈಂಡರಿಗೆ ಹಾಕಿ ಏಲಕ್ಕಿ 4, ಲವಂಗ 6, ಚಕ್ಕೆ 2, ಮೆಣಸು 10, ದೊಡ್ಡ ಏಲಕ್ಕಿ 2, ಸಣ್ಣ ಬೌಲ್ ಕೊಬ್ಬರಿ ಪುಡಿ, ಉಪ್ಪು 2 ಟೇಬಲ್ ಸ್ಪೂನ್, ಅರಿಶಿನ ಅರ್ಧ ಟೇಬಲ್ ಸ್ಪೂನ್, ಮೆಣಸಿನ ಪುಡಿ 3 ಟೇಬಲ್ ಸ್ಪೂನ್. ಇವೆಲ್ಲವನ್ನು 3 ನಿಮಿಷ ಗ್ರೈಂಡ್ ಮಾಡಿ. ಈಗ ಅದಕ್ಕಿಂತ ಮುಂಚೆ ರೋಸ್ಟ್ ಮಾಡಿದ ಟೊಮೆಟೊ, ಈರುಳ್ಳಿ, ಸ್ವಚ್ಛವಾಗಿ ತೊಳೆದ ಕೊತ್ತಂಬರಿ, ಬೆಳ್ಳುಳ್ಳಿ 10 ತುಂಡು, ಶುಂಠಿ ಪೇಸ್ಟ್ 2 ಟೇಬಲ್ ಸ್ಪೂನ್ ಇವೆಲ್ಲ ಹಾಕಿ 2 ನಿಮಿಷ ಗ್ರೈಂಡ್ ಮಾಡಿ. ಸ್ವಲ್ಪ ನೀರು ಹಾಕಿ ಮತ್ತೆ 2 ನಿಮಿಷ ಗ್ರೈಂಡ್ ಮಾಡಿದರೆ ನಿಮ್ಮ ಮಸಾಲಾ ಪೇಸ್ಟ್ ರೆಡಿ. ಸ್ಟೆಪ್ 4, ಕರಿ ತಯಾರಿ. ಹೊಸ ಪ್ಯಾನ್ ಸ್ಟವ್ ಮೇಲೆ ಇಡಿ. 1 ಸಣ್ಣ ಗ್ಲಾಸ್ ಎಣ್ಣೆ ಹಾಕಿ ಕರಿಬೇವು ಸೊಪ್ಪು ಹಾಕಿ ತಯಾರಾದ ಮಸಾಲಾ ಪೇಸ್ಟ್ ಹಾಕಿ 30 ಸೆಕೆಂಡ್ ಮಿಕ್ಸ್ ಮಾಡಿ. ಇದಕ್ಕೆ 2.5 ಗ್ಲಾಸ್ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಎಣ್ಣೆ ಹೊರಗೆ ಬರೋವರೆಗೂ ಕುದಿಯಲು ಬಿಡಿ. ಸ್ಟೆಪ್ 5, ಮೊಟ್ಟೆ ಸೇರಿಸುವುದು. ಬಾಯ್ಲ್ ಮಾಡಿದ ಮೊಟ್ಟೆಗಳಿಗೆ ಶೆಲ್ ತೆಗೆದು ಒಂದು ಸೈಡ್ ಸಣ್ಣ ಕಟ್ ಮಾಡಿ. ಈಗ ಮೊಟ್ಟೆಗಳನ್ನು ಕರಿಯಲ್ಲಿ ಹಾಕಿ. ಮೀಡಿಯಂ ಫ್ಲೇಮಲ್ಲಿ 10ರಿಂದ 15 ನಿಮಿಷ ಕುದಿಸಿ. 10ರಿಂದ 15 ನಿಮಿಷ ನಂತರ ನಮ್ಮಮ್ಮ ಮಾಡಿರುವ ಸೂಪರ್ ಟೇಸ್ಟ್ ಎಗ್ ಕರಿ ರೆಡಿ. ಸರ್ವ್ ಮಾಡೋದು. ಚಪಾತಿ, ರೊಟ್ಟಿ ಅಥವಾ ಅನ್ನದ ಜೊತೆ ಬಿಸಿ ಬಿಸಿ ಸರ್ವ್ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊಕ್ಕರ್ತಿ ಚಾನಲಿಗೆ. ಇನ್ನಷ್ಟು ಸುಲಭ ಮತ್ತು ರುಚಿಯಾದ ರೆಸಿಪಿಗಳಿಗಾಗಿ ನಮ್ಮ ಜೊತೆ ಇರಿ. ಧನ್ಯವಾದಗಳು.